ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಈ VPA ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ಈ RGB ವ್ಯಾಲ್ಯೂಸ್ ಅಂದ್ರೆ ಏನು, ಈ RGB ವ್ಯಾಲ್ಯೂಸ್ ಇಂದ ಸೆಲ್ ಕಲರ್ ಮತ್ತೆ ಶೇಪ್ ಕಲರ್ ನ ಹೇಗೆ ಚೇಂಜ್ ಮಾಡಬೇಕು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಬನ್ನಿ ಮೊದಲಿಗೆ ಏನ್ ಕಲಿತಾ ಇದೀವಿ ಅಂತ ಫಸ್ಟ್ ನೋಡೋಣ. ಇಲ್ಲಿ ಒಂದು ಸೆಲ್ಸ್ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ವ್ಯಾಲ್ಯೂ ಚೇಂಜ್ ಮಾಡ್ತೀನಿ. ಇದನ್ನ 0 ಅಂತ ಮಾಡ್ತೀನಿ. ನೋಡಿ, ಇಲ್ಲಿ ಸೆಲ್ ಕಲರ್ ಚೇಂಜ್ ಆಯ್ತು. ಇಲ್ಲಿ ಮತ್ತೆ ನಾನು 0 ಅಂತ ಕೊಡ್ತೀನಿ. ನೋಡಿ, ಬೇರೆ ಕಲರ್ ಬಂತು. ನಾನು ಇಲ್ಲಿ ಏನೇ ಕಲರ್ಸ್ ಕೊಟ್ಟರು ಆ ಕಲರ್ ಪ್ರಕಾರ ಈ ಸೆಲ್ ಕಲರ್ ಚೇಂಜ್ ಆಗುತ್ತೆ. ಮತ್ತೆ ಇಲ್ಲಿ ಶೇಪ್ ಇದೆ, ಇಲ್ಲೂ ಕೂಡ ನಾನು ಕಲರ್ಸ್ ನ ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡ್ತಾ ಇದ್ದಂಗೆ ಇಲ್ಲೂ ಕೂಡ ಕಲರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ. ಸರ್, ನಾನು ಏನ್ ಕಲರ್ಸ್ ಚೇಂಜ್ ಮಾಡ್ತೀನಿ, ಇಲ್ಲಿ ಕಲರ್ ಕೋಡ್ ಏನ್ ಚೇಂಜ್ ಮಾಡ್ತೀನಿ ಆ ರೀತಿ ಈ ಶೇಪ್ ಅಥವಾ ಸೆಲ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನ ಯಾವ ರೀತಿ ಮಾಡೋದು, ಈ ವ್ಯಾಲ್ಯೂಸ್ಗೂ ಈ ಕಲರ್ಸ್ಗೂ ಏನ್ ಸಂಬಂಧ, ಇದನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇದನ್ನ ಕಲಿಯೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಇನ್ನೂ ಅನೇಕ ವಿಡಿಯೋಸ್ಗಳನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಬನ್ನಿ ಇವಾಗ ಒಂದು ಎಕ್ಸೆಲ್ ಫೈಲ್ ಹೋಗೋಣ. ಇದು ಪ್ರಾಕ್ಟೀಸ್ ಫೈಲ್ ಅಂತಿದೆ. ಇಲ್ಲಿ ನಾವು ಮೊದಲಿಂದ ಈ RGB ವ್ಯಾಲ್ಯೂಸ್ ಅಂದ್ರೆ ಏನು, ಈ RGB ವ್ಯಾಲ್ಯೂಸ್ ನ ಯೂಸ್ ಮಾಡಿ ಸೆಲ್ ಕಲರ್ ಅಥವಾ ಶೇಪ್ ಕಲರ್ ನ ಹೇಗೆ ಚೇಂಜ್ ಮಾಡಬೇಕು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಮೊದಲು ಈ RGB ಅಂತ ಹೇಳಿದ್ರೆ ರೆಡ್, ಗ್ರೀನ್, ಬ್ಲೂ ಅಂತ ಹೇಳಿ. ರೆಡ್, ಗ್ರೀನ್, ಬ್ಲೂ ಈ ವ್ಯಾಲ್ಯೂಸ್ ಏನಿದೆ ಇದ್ರದ್ದು ಕಾಂಬಿನೇಷನ್ ನಮ್ಗೆ ಈ ಬೇರೆ ಕಲರ್ಸ್ ಎಲ್ಲ ಬರುತ್ತೆ. ಈ ಕಲರ್ ಕೋಡ್ ನಲ್ಲಿ ಯಾವ ರೀತಿ ತಗೊಳ್ಳೋದು ಅಥವಾ ಎಲ್ಲಿ ಸಿಗುತ್ತೆ ಇದು ನೋಡಿ. ಇಲ್ಲೊಂದು ಸೆಲ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಫಿಲ್ ಕಲರ್ ಅಂತ ಇರುತ್ತೆ, ಇಲ್ಲಿ ಯಾವ್ದಾದ್ರು ಒಂದು ಕಲರ್ ತಗೊಳ್ಳಿ. ನಾ ಇದನ್ನೇ ಕಲರ್ ತಗೋತೀನಿ. ಇವಾಗ ಈ ಕಲರ್ ನನಗೆ RGB ವ್ಯಾಲ್ಯೂಸ್ ಬೇಕು. ಹೆಂಗ್ ತಗೋಬೇಕು ಅಂದ್ರೆ ಮತ್ತೆ ಇಲ್ಲಿ ಸೆಲ್ ಕಲರ್ಗೆ ಹೋಗ್ತೀನಿ. ಇಲ್ಲಿ ಮೋರ್ ಕಲರ್ಸ್ ಅಂತ ಇರುತ್ತೆ. ಇಲ್ಲಿ ಮೋರ್ ಕಲರ್ಸ್ ನಾನು ಕ್ಲಿಕ್ ಮಾಡಿದ್ರೆ ನನಗೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಈ ಡೈಲಾಗ್ ಬಾಕ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಮತ್ತೆ ಕಸ್ಟಮ್ ಅಂತ ಇರುತ್ತೆ. ನೀವು ಕಸ್ಟಮ್ಗೆ ಹೋದ್ರೆ ಇಲ್ಲಿ RGB ಅಂದ್ರೆ ರೆಡ್, ಗ್ರೀನ್, ಬ್ಲೂ ಅಂತ 3 ವ್ಯಾಲ್ಯೂಸ್ ತೋರಿಸುತ್ತೆ. ಇದೇ ನಮ್ಗೆ RGB ವ್ಯಾಲ್ಯೂಸ್. ನೀವು ಇಲ್ಲಿ ಯಾವ್ದೇ ಚೇಂಜ್ ಮಾಡ್ತಾ ಇದ್ರೆ ನಿಮಗೆ ಕಾಂಬಿನೇಷನ್ ಅಲ್ಲಿ ಆ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನನಗೆ ಈ ಸೆಲ್ ಕಲರ್ ಏನ್ ಕೊಟ್ಟಿದ್ದೀನಿ ಈ ಕಲರ್ ನನಗೆ ಬೇಕಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಫಿಲ್ ಕಲರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮೋರ್ ಕಲರ್ಸ್ ಅಂತ ಬರುತ್ತೆ. ಈ ಮೋರ್ ಕಲರ್ಸ್ ಅಲ್ಲಿ ನನಗೆ ಈ RGB ವ್ಯಾಲ್ಯೂಸ್ ಸಿಗುತ್ತೆ. ಇದು 244, 176, 132 ಅಂತಿದೆ. ಇದನ್ನ ಇಲ್ಲಿ ನೋಟ್ ಮಾಡ್ಕೊಳ್ಳೋಣ. 244, 176, 132. ಸೊ ಈ ರೀತಿ ನಾನು 3 ವ್ಯಾಲ್ಯೂಸ್ ನ ತಗೊಂಡೆ. ಈ ವ್ಯಾಲ್ಯೂಸ್ಗೂ ಈ ಸೆಲ್ಗೂ ಹೆಂಗ್ ಕನೆಕ್ಟ್ ಮಾಡೋದು, ಅದಕ್ಕೆ ನಾ ಏನ್ ಮಾಡೋಣ ಅಂದ್ರೆ ಒಂದು VBA ಕೋಡ್ ಬರೆಯೋಣ, ಮ್ಯಾಕ್ರೋಸ್ ಬರೆಯೋಣ. ಅವಾಗ ಈ ವ್ಯಾಲ್ಯೂಸ್ ನಲ್ಲಿ ಇಲ್ಲೇನೇ ವ್ಯಾಲ್ಯೂಸ್ ಕೊಟ್ಟರು ಆಟೋಮೆಟಿಕ್ ಆಗಿ ಈ ಕಲರ್ಸ್ ಚೇಂಜ್ ಆಗ್ಬೇಕು. ಸರಿ, ಇದಕ್ಕೆ VB ಎಡಿಟರ್ಗೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಒಂದು ಕೋಡ್ ಇದೆ. ಇದು ತುಂಬಾ ಸಿಂಪಲ್ ಕೋಡ್ ಅಷ್ಟೇ. RGB ವ್ಯಾಲ್ಯೂಸ್ ತಗೋಬೇಕು, ಸೆಲ್ಗೆ ಇಂಟೀರಿಯರ್ ಡಾಟ್ ಕಲರ್ ಅಂತ ಕೊಡ್ತೀನಿ, ಶೇಪ್ಗೆ ಫಿಲ್ ಡಾಟ್ 4 ಕಲರ್ ಅಂತ ಕೊಡ್ತೀನಿ ಅಷ್ಟೇ. ಬನ್ನಿ ನಾನು ತೋರಿಸ್ತೀನಿ ಈ ಕೋಡ್ ನ ನಾನು ಯಾವ ರೀತಿ ಆಟೋಮೆಟಿಕ್ ಆಗಿ ವರ್ಕ್ ಆಗ್ಬೇಕು ಅಂತ ಕಲ್ಸ್ಕೊಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಒಂದು ಮಾಡ್ಯೂಲ್ ತಗೋತೀನಿ. ಇದಕ್ಕೆ F4 mod ಅಂಡರ್ಸ್ಕೋರ್ ಕಲರ್ ಅಂತ ಒಂದು ನೇಮ್ ಕೊಡ್ತೀನಿ. ಇವಾಗ ಒಂದು ಕೋಡ್ ಬರೆಯೋಣ. ಇವಾಗ ಸೆಲ್ ಕಲರ್ ಚೇಂಜ್ ಮಾಡಕ್ಕೆ ಒಂದು ಕೋಡ್ ಬರೆಯೋಣ. ಸೊ ಇಲ್ಲಿ ಸೆಲ್ ಕಲರ್ ಇದೆಯಲ್ಲ, ಇದನ್ನ ಚೇಂಜ್ ಮಾಡಕ್ಕೆ ಕೋಡ್ ಬರೆಯೋಣ. ಸಬ್ ಚೇಂಜ್ ಸೆಲ್ ಕಲರ್. ಇವಾಗ ಇಲ್ಲಿರೋ 3 ವ್ಯಾಲ್ಯೂಸ್ ನಾವು ವೇರಿಯೇಬಲ್ಸ್ ತಗೊಳ್ಳೋಣ. dim int r as integer, dim int g as integer, dim int b as integer. ಈಗ 3 ವೇರಿಯೇಬಲ್ಸ್ ನಾನು ಡಿಕ್ಲೇರ್ ಮಾಡಿದೆ. ಒಂದು ರೆಡ್ಗೆ, ಒಂದು ಗ್ರೀನ್ ಮತ್ತೆ ಬ್ಲೂಗೆ. ಈ ವ್ಯಾಲ್ಯೂಸ್ ಇಲ್ಲಿ ಇದೆಯಲ್ಲ ಸೆಲ್ ಅಲ್ಲಿ, ಈ ವ್ಯಾಲ್ಯೂಸ್ ನ ಈ ವೇರಿಯೇಬಲ್ಸ್ ಗೆ ನಾನು ಅಸೈನ್ ಮಾಡಬೇಕು ಅಂದ್ರೆ int r ಈಕ್ವಲ್ಸ್ ಕಲರ್ ಕೋಡ್ ಅಂದ್ರೆ ಆ ಶೀಟ್ ನೇಮ್, ರೇಂಜ್ ಎಲ್ಲಿದೆ, J5 ಅಲ್ಲಿದೆ. ನಾನು J5 ಡಾಟ್ ವ್ಯಾಲ್ಯೂ ಅಂತ ಕೊಡ್ತೀನಿ.
ನೆಕ್ಸ್ಟ್ ಇದನ್ನೇ ಕಾಪಿ ಮಾಡ್ಕೊಳ್ಳಿ, ನೀವು ಮತ್ತೆ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ಜಿ ಅಂತ ಮಾಡ್ತೀನಿ, ಇದನ್ನ ಬಿ ಅಂತ ಮಾಡ್ತೀನಿ. ಅಂದ್ರೆ RGB ವೇರಿಯೇಬಲ್ಸ್ ಏನ್ ಕೊಟ್ಟಿದ್ದೆ ನಾನು ಇಲ್ಲಿ ತಗೋತೀನಿ. ಇಲ್ಲಿ J5 ಅಲ್ಲಿ R ಇದೆ, J6 ಅಲ್ಲಿ ಗ್ರೀನ್ ಇದೆ, ಮತ್ತೆ J7 ಅಲ್ಲಿ ಬ್ಲೂ ವ್ಯಾಲ್ಯೂಸ್ ಇದೆ. ಈ ರೀತಿ ನನಗೆ ಇವಾಗ ವ್ಯಾಲ್ಯೂಸ್ ಕೂಡ ಅಸೈನ್ ಆಯ್ತು. ಇದನ್ನ ನಾನು ಸೆಲ್ ಅಲ್ಲಿ ಯಾವ ರೀತಿ ಚೇಂಜ್ ಮಾಡಬೇಕು ಕಲರ್ಸ್. ಸೊ ಇಲ್ಲಿ C7 ಇಂದ G7 ಅಂತ ನಾನು ಹಾರ್ಡ್ ಕೋಡ್ ಮಾಡ್ಕೋತೀನಿ. WKS ಕಲರ್ ಕೋಡ್ ಡಾಟ್ ರೇಂಜ್ ಆಫ್ C7 ಇಂದ G7 ವರ್ಗು ಡಾಟ್ ಇಂಟೀರಿಯರ್ ಡಾಟ್ ಕಲರ್. ಸೊ ಇದು ಬಂದು ನನಗೆ ಸೆಲ್ ಅಲ್ಲಿ ಇಂಟೀರಿಯರ್ ಕಲರ್ ಅಂದ್ರೆ ಆ ಸೆಲ್ ಕಲರ್ ಏನಿದ್ರೆ ಅದನ್ನ ಚೇಂಜ್ ಮಾಡಕ್ಕೆ ಇದನ್ನ ತಗೋತೀನಿ. ಈಕ್ವಲ್ಸ್ RGB ಇದೊಂದು ಫಂಕ್ಷನ್. ಇಲ್ಲಿ ರೆಡ್ ಗ್ರೀನ್ ಬ್ಲೂ ಈ ವ್ಯಾಲ್ಯೂಸ್ ನ ಪ್ಯಾರಾಮೀಟರ್ಸ್ ಆಗಿ ತಗೊಳುತ್ತೆ. ಇವಾಗ ನಾನು ಕೊಟ್ಟಿರೋ ಇಲ್ಲಿ ರೆಡ್ ಗ್ರೀನ್ ಬ್ಲೂ ಏನ್ ವ್ಯಾಲ್ಯೂಸ್ ಇದೆಯಲ್ಲ ಇದನ್ನ ಇಲ್ಲಿ ತಗೊಳ್ಳೋಣ, ಆ ವೇರಿಯೇಬಲ್ಸ್ ಇಲ್ಲಿ ಅಸೈನ್ ಮಾಡೋಣ, ಇಲ್ಲಿ ಕೊಟ್ಬಿಡೋಣ. GINTB ಕ್ಲೋಸ್ ಮಾಡಿದ್ರೆ ನೋಡಿ, ಈ ಸೆಲ್ ಅಲ್ಲಿ ಏನೇ ಕಲರ್ ಕೊಟ್ರು ಅದಿಲ್ಲಿ ತಗೊಳುತ್ತೆ. ಇವಾಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿ ಕಲರ್ಸ್ ಅದೇ ಬರ್ತಿದೆ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಾನು ಈ ವ್ಯಾಲ್ಯೂಸ್ ತಗೊಂಡಿದ್ದೆ. ಇವಾಗ ಇಲ್ಲಿ ಇದನ್ನ ಚೇಂಜ್ ಮಾಡೋಣ, 50 100 200 ಅಂತ ಒಂದು ರ್ಯಾಂಡಮ್ ಆಗಿ ಯಾವ್ದೋ ಒಂದು ಕಲರ್ಸ್ ತಗೋತೀನಿ. ಇವಾಗ ನಾನು ಇದನ್ನ ರನ್ ಮಾಡ್ತೀನಿ. ಇಲ್ಲಿ ಹೋಗಿ ನೋಡಿದ್ರೆ ನೋಡಿ ಕಲರ್ ಚೇಂಜ್ ಆಯ್ತು. ನಾನು ಬೇರೆ ಕಲರ್ಸ್ ಕೊಡೋಣ, 200 50 25 ಅಂತ ನಾನು ಬೇರೆ ಏನೋ ಕಲರ್ಸ್ ಕೊಟ್ಟೆ. ಇವಾಗ ಇದು ರನ್ ಮಾಡಿದ್ರೆ ನೋಡಿ ಈ ಕಲರ್ ಚೇಂಜ್ ಆಯ್ತು. ಬಟ್ ಇದು ಆಟೋಮೆಟಿಕ್ ಆಗಿ ಚೇಂಜ್ ಆಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ ಬರ್ದಿರೋ ಕೋಡ್ನ ಇದನ್ನ ಹೀಗೆ ಕಾಪಿ ಮಾಡ್ಕೊಂಡು ಇಲ್ಲಿ ವರ್ಕ್ ಶೀಟ್ ಅಂತಿದೆಲ್ಲ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೀವು ಬೇಕಾದ್ರೆ ಬರೀ ಫಂಕ್ಷನ್ ಕಾಲ್ ಮಾಡಬಹುದು, ಅಥವಾ ಈ ರೀತಿ ಕೂಡ ನೀವು ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ಬರೀಬಹುದು. ಸೊ ಯಾವ ರೀತಿ ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೋ ಆ ರೀತಿ ನೀವು ಈ ಕೋಡ್ ನ ಬರ್ಕೋಬಹುದು. ಇಲ್ಲ ನಾನು ಶೀಟ್ ಮಾಡಿಲ್ಗೆ ಹೋಗಿ ವರ್ಕ್ ಶೀಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಷನ್ ಚೇಂಜ್ ಅಂತ ಒಂದು ಇವೆಂಟ್ ಬರುತ್ತೆ. ಈ ಸೆಲೆಕ್ಷನ್ ಚೇಂಜ್ ಇವೆಂಟ್ ಏನ್ ಮಾಡುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಪ್ರೋಗ್ರಾಮ್ ಏನ್ ಬರ್ದಿರ್ತೀನಿ ಅದು ರನ್ ಆಗುತ್ತೆ. ನಿಮ್ಗೆ ಸೆಲೆಕ್ಷನ್ ಚೇಂಜ್ ಅಥವಾ ಇವೆಂಟ್ಸ್ ಏನಾದ್ರು ಡೀಟೇಲ್ ಆಗಿ ಕಲ್ತ್ಕೋಬೇಕು ಅಂದ್ರೆ ನಮ್ದು VBA ಮ್ಯಾಕ್ರೋಸ್ ಕೋರ್ಸ್ ಇದೆಯಲ್ಲ ಅದಕ್ಕೆ ನೀವು ಹೋಗಿ ನೋಡಿ, ಅದ್ರಲ್ಲಿ ತುಂಬಾ ವಿಡಿಯೋಸ್ ಇದೆ. ಇವೆಂಟ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಓಕೆ, ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ ಈ ಕಲರ್ಸ್ ನಾನು ಚೇಂಜ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾವು 50 ಅಂತ ಕೊಟ್ರೆ ನೋಡಿ ಆಟೋಮೆಟಿಕ್ ಕಲರ್ ಚೇಂಜ್ ಆಗೋಯ್ತು. ಇಲ್ಲ 100, ಇಲ್ಲಿ ಮತ್ತೆ 200. ಇಲ್ಲಿ ನೀವು ಏನ್ ಕಲರ್ಸ್ ಕೊಡ್ತೀರಾ, 0 20 ನೋಡಿ 10 ಬ್ಲ್ಯಾಕ್ ಆಗೋಯ್ತು. 255 ನೋಡಿ ರೆಡ್ ಆಯ್ತು. 100 ಬೇರೆನೋ ಕಲರ್ ಬಂತು. ಇಲ್ಲ ಇನ್ನೊಂದು 100 ಕೊಡ್ತೀನಿ, ಅದೇನೋ ಕಲರ್ ಆಯ್ತು. ಸೊ ಈ ರೀತಿ ನಾನು RGB ವ್ಯಾಲ್ಯೂಸ್ ತಗೊಂಡು ಈ ಸೆಲ್ ಕಲರ್ ನ ಚೇಂಜ್ ಮಾಡಬಹುದು. ಸರಿ, ಇವಾಗ ಶೇಪ್ಗೆ ಯಾವ ರೀತಿ ಕಲರ್ಸ್ ಕೊಡ್ಬೋದು, ಅದಕ್ಕೂ ಅಷ್ಟೇ ಸೇಮ್ RGB ಕಲರ್ಸ್. ನಿಮ್ಗೆ ಯಾವುದೇ ಕಲರ್ಸ್ ತಗೋಬೇಕಾದ್ರೂ ರೆಡ್ ಗ್ರೀನ್ ಬ್ಲೂ ಕಾಂಬಿನೇಷನ್ ಇರಲೇಬೇಕು. ಈಗ ಶೇಪ್ ಯಾವ ರೀತಿ ನಾವು ಕಲರ್ ಚೇಂಜ್ ಮಾಡಬಹುದು, ಇಲ್ಲಿ ನಾನು ಕೊಡೋ ಕಲರ್ಸ್ ನ ಇದಕ್ಕೆ ಹೆಂಗ್ ಅಸೈನ್ ಮಾಡಬಹುದು ಅದನ್ನ ಇವಾಗ ಕಲಿಯೋಣ. ಇಲ್ಲಿ ಹೋಗ್ಬಿಟ್ಟು ಈ ಮಾಡ್ಯೂಲ್ ಅಲ್ಲಿ ಫಸ್ಟ್ ಕೋಡ್ ಬರೆಯೋಣ. ಮಾಡ್ಯೂಲ್ ಅಲ್ಲಿ ಏನಕ್ಕೆ ಬರೀತೀನಿ ಅಂದ್ರೆ ನಿಮ್ಗೆ ಕಲಿಸೋದಕ್ಕೆ ಈಸಿ ಆಗುತ್ತೆ ಮತ್ತೆ ಕಲಿಯೋದಕ್ಕೂ ಈಸಿ ಆಗುತ್ತೆ. ಸಬ್ ಚೇಂಜ್ ಶೇಪ್ ಕಲರ್ ಅಂತ ಒಂದು ಪ್ರೋಗ್ರಾಮ್ ಬರೀತೀನಿ. ಇಲ್ಲೂ ಕೂಡ ಸೇಮ್ ಇದೇ ವೇರಿಯೇಬಲ್ಸ್ ತಗೊಳ್ಳೋಣ. ನೀವು ಬೇಕಿದ್ರೆ ಇದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೂ ನೀವು ಟೈಪ್ ಮಾಡ್ಬೋದು. dim int r as integer, dim int g as integer, dim int b as integer. ಇದು ಡಿಕ್ಲೇರ್ ಮಾಡಿದೆ. ಇವಾಗ ವ್ಯಾಲ್ಯೂಸ್ ನ ಅಸೈನ್ ಮಾಡೋಣ. int r equals shape dot range of j5 ಡಾಟ್ ವ್ಯಾಲ್ಯೂ. ಇಲ್ಲಿ WK ಶೇಪ್ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಬೇರೆ ಶೀಟ್ ಅಲ್ಲಿ ಶೇಪ್ ಇದೆ, ಅದಕ್ಕೆ ಅದರದ್ದು ನೇಮ್ ನಾನು ಏನ್ ಕೊಟ್ಟಿದ್ದೀನಿ WK ಶೇಪ್ ಅಂತ ಕೊಟ್ಟಿದ್ದೀನಿ. ಈಕ್ವಲ್ಸ್ ಶೇಪ್ ಡಾಟ್ ರೇಂಜ್ ಆಫ್ J6 ಡಾಟ್ ವ್ಯಾಲ್ಯೂ. ಇದನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬಿಡೋಣ. ಇದನ್ನ B ಅಂತ ಮಾಡೋಣ, ಇಲ್ಲಿ J7 ಅಂತ ಮಾಡ್ತೀನಿ. ಸೊ ಇವಾಗ ವ್ಯಾಲ್ಯೂಸ್ ನ ಅಸೈನ್ ಮಾಡಿದೆ. ಇವಾಗ ಇಲ್ಲಿ ಈ ಶೇಪ್ ಇದೆಯಲ್ಲ, ಈ ಶೇಪ್ ಈ ವ್ಯಾಲ್ಯೂಸ್ ಇಂದ ಕಲರ್ ಚೇಂಜ್ ಆಗ್ಬೇಕು. ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಈ ಶೇಪ್ ನಾನು ಏನ್ ಕ್ರಿಯೇಟ್ ಮಾಡ್ತೀನಿ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಒಂದು ನೇಮ್ ಕೊಡಬೇಕು. ಯಾಕೆ ಕೊಡ್ಬೇಕು ಅಂದ್ರೆ ಅದನ್ನ ರೆಕಗ್ನೈಸ್ ಮಾಡಕ್ಕೆ, ಅದನ್ನ
ಈಸಿಗೆ ಅರ್ಥ ಮಾಡ್ಕೋಬಹುದು. ಅಂದ್ರೆ ಶೇಪ್ ಕಲರ್ ಅಂದ್ರೆ ಇದೇ ಶೇಪ್ ಅಂತ. ಸರಿ, ಇಲ್ಲಿ ಹೋಗ್ಬಿಟ್ಟು WKS ಶೇಪ್ ಡಾಟ್ ಶೇಪ್ಸ್ ಆಫ್, ಆ ಶೇಪ್ ನೇಮ್ ಏನ್ ಕೊಟ್ಟಿದ್ದೀನಿ SHP ಕಲರ್ ಡಾಟ್. ಈಗ ನಾನು ಇಲ್ಲಿ ಇಂಟೀರಿಯರ್ ಡಾಟ್ ಕಲರ್ ಅಂತ ಕೊಡಕ್ಕಾಗಲ್ಲ, ಇದು ಸೆಲ್ಗಾಯ್ತು. ಶೇಪ್ಸ್ ಆದ್ರೆ ನಾನು ಫಿಲ್ ಅಂತ ಕೊಡಬೇಕು. ಫಿಲ್ ಡಾಟ್ ಇಲ್ಲಿ ಇವಾಗ ಇದಕ್ಕೆ ನಾವು ಬೇರೆ ಕಲರ್ ಕೊಡಬೇಕು, ಅಂದ್ರೆ 4 ಕಲರ್ ಅಂತ ಕೊಡಬೇಕು. ಇಲ್ಲಿ ಇಂಟೀರಿಯರ್ ಅಂದ್ರೆ ಆ ಸೆಲ್ಗೆ ಇಂಟೀರಿಯರ್ ಡಾಟ್ ಕಲರ್ ಅಂತ ಬರುತ್ತೆ. ಶೇಪ್ಗಾದ್ರೆ ನಾನು ಫಿಲ್ ಮಾಡ್ಬೇಕು ಅದಕ್ಕೆ. ಸೊ ಫಿಲ್ ಡಾಟ್ 4 ಕಲರ್. 4 ಕಲರ್ ಅಂದ್ರೆ ಫೋರ್ ಗ್ರೌಂಡ್, ಇಲ್ಲಿ ಏನಿದೆ ಈ ಕಲರ್ ಈಕ್ವಲ್ಸ್, ಇಲ್ಲಿ ಏನ್ ಕೊಡ್ತೀನಿ RGB ವ್ಯಾಲ್ಯೂಸ್ ಕೊಡ್ತೀನಿ. RGB ಓಪನ್ ಬ್ರಾಕೆಟ್ INTR, INTG, INTB ಅಂತ ಕೊಡ್ತೀನಿ. ಇಲ್ಲಿ 4 ಕಲರ್ಗೆ RGB ವ್ಯಾಲ್ಯೂಸ್ ತಗೋಬೇಕು. ಇಲ್ಲಿ ನಾನು RGB ಅಂತ ಕೊಡಬೇಕು. ಡೈರೆಕ್ಟ್ ಆಗಿ ಈ ತರ ಕಲರ್ಸ್ ತಗೊಳಕಲ್ಲ ಶೇಪ್ಗೆ, ಯಾಕಂದ್ರೆ ಅದೊಂದು ಆಬ್ಜೆಕ್ಟ್. ನಾನಿಲ್ಲಿ 4 ಕಲರ್ ಡಾಟ್ RGB ಅಂತ ಕೊಟ್ಟಾಗ ಈ RGB ನಾನು ಏನ್ ವೇರಿಯೇಬಲ್ಸ್ ಇದೆಯಲ್ಲ ಅದನ್ನ ನಾನು ಇದಕ್ಕೆ ಅಸೈನ್ ಮಾಡ್ತೀನಿ. ಸೊ ಇವಾಗ ಇದನ್ನ ನಾನು ರನ್ ಮಾಡ್ತೀನಿ. ಇಲ್ಲಿ ನೋಡಿ ಇದೆಲ್ಲ 0 ಇದೆ. ರನ್ ಮಾಡಿದ್ರೆ 0 0 0 ಬಂದು ಬ್ಲಾಕ್ ಕಲರ್ ಕಾಂಬಿನೇಷನ್. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು 100, 200, 50 ಅಂತ ಯಾವ್ದೋ ಒಂದು ವ್ಯಾಲ್ಯೂ ರ್ಯಾಂಡಮ್ ಆಗಿ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ರನ್ ಮಾಡಿದ್ರೆ ನೋಡಿ ಕಲರ್ ಚೇಂಜ್ ಆಗುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಫಿಲ್ ಕಲರ್ ಇದೆಯಲ್ಲ, ಇದು ಸೆಲೆಕ್ಟ್ ಮಾಡಿ ಮೋರ್ ಕಲರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಈ RGB ವ್ಯಾಲ್ಯೂಸ್ ಇದೆಲ್ಲ ಅಲ್ಲಿ ಏನ್ ಕೊಡ್ತೀನಿ ನಾನು ಅದೇ ತರ ಇಲ್ಲೂ ಚೇಂಜ್ ಆಗಿರುತ್ತೆ. ಸರಿ, ಇದನ್ನ ಕ್ಯಾನ್ಸಲ್ ಅಂತ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಈ ವ್ಯಾಲ್ಯೂಸ್ ಇದೇನಿದೆ ಇದನ್ನ ನಾನು ಕಾಪಿ ಮಾಡ್ಕೊಂಡು ಇಲ್ಲಿ WKS ಶೇಪ್ ಇದ್ದಿದೆಯಲ್ಲ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ವರ್ಕ್ಶೀಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದು ಚೇಂಜ್ ಸೆಲೆಕ್ಷನ್ ಚೇಂಜ್ಗೆ ಒಂದು ಇವೆಂಟ್ ಇರುತ್ತಲ್ಲ ಅಲ್ಲಿ ನಾನು ಇದನ್ನ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ವ್ಯಾಲ್ಯೂಸ್ ಚೇಂಜ್ ಮಾಡ್ತೀನಿ. ನೋಡಿ 50, 20 ನೋಡಿ ಚೇಂಜ್ ಆಗ್ತಿದೆ. ಕಲರ್ಸ್ 200, ಇದು 100 ಕೊಡ್ತೀನಿ. ನೋಡಿ ಆಟೋಮೆಟಿಕ್ ಆಗಿ ಈ ಕಲರ್ಸ್ ಚೇಂಜ್ ಆಗುತ್ತೆ. ಸೊ ಈ ರೀತಿ ನಾನು ರೆಡ್, ಗ್ರೀನ್, ಬ್ಲೂ ಅಂತ ಏನಿದೆ ಈ ವ್ಯಾಲ್ಯೂಸ್ ನ ತಗೊಂಡು ನಾನಿಲ್ಲಿ ಈ ಶೇಪ್ ಕಲರ್ಸ್ ನಾನು ಚೇಂಜ್ ಮಾಡಬಹುದು. ಸೊ ಇದು ನಿಮ್ಗೆ ಸೆಲ್ ಕಲರ್ ಅಥವಾ ಶೇಪ್ ಕಲರ್ ಹೇಗೆ RGB ವ್ಯಾಲ್ಯೂಸ್ ನ ತಗೊಂಡು ಕಲರ್ ಚೇಂಜ್ ಮಾಡಬಹುದು ಅಂತ ಒಂದು ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.